ನೋಡ್ತಿದ್ದೇವೆ. ಇಂದಿನ ವಿಷಯಕ್ಕೆ ಬರುವಾಗ ದೇವರಿಂದು ಕನಸುಗಳಿಂದ ಮಾತಾಡುವುದಿಲ್ಲ ಅನ್ನುವಂಥ ಸಂಗತಿ ನಾವು ನೋಡ್ತಿದ್ದೇವೆ. ಯಾಕಂದರೆ ಇದರ ವಿಷಯದಲ್ಲಿ ಅನೇಕರಿಗೆ ಗೊಂದಲ ಉಂಟು. ಹೇಗೋ ಇದಕ್ಕೆ ಸಂಬಂಧಪಟ್ಟಂಥ ಅಥವಾ ಆಧಾರವಾಗಿರುವಂಥ ವಾಕ್ಯ ನೋಡುವಾಗ ಇಬ್ರಿಯರಿಗೆ 1ನೇ ಅಧ್ಯಾಯ 1-7 ನೋಡ್ತೇವೆ. ದೇವರು ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ಹಲವಾರು ವಿಧದಲ್ಲಿ ಅನೇಕ ಸಾರಿ ಮಾತನಾಡಿದ್ದಾನೆ. ಆದರೆ ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಆತನನ್ನು ಎಲ್ಲದಕ್ಕೂ ಬಾಧ್ಯಸ್ಥನನ್ನಾಗಿ ನೇಮಿಸಿದನು ಮತ್ತು ಆತನ ಮೂಲಕವೇ ಇಡೀ ವಿಶ್ವವನ್ನು ಉಂಟು ಮಾಡಿದನು. ಹೀಗೆ 1-2 ವಚನ ನೋಡ್ತೇವೆ. ಇಲ್ಲಿ ನೋಡುವಾಗ ಇದಕ್ಕೆ ಆ ವಚನವನ್ನು ಏನನ್ನು ಹೇಳ್ತದೆ ಅಥವಾ ನಮ್ಮ ಈ ಒಂದು ನಂಬಿಕೆಗೆ ಹೇಗೆ ಅದು ಆಧಾರವಾಗಿದೆ ಅಂತೇಳಿ ನೋಡೋದಕ್ಕೋಸ್ಕರ ನಾವು ಈ ವಾಕ್ಯವನ್ನು ಆರಿಸ್ಕೊಂಡಿದ್ದೇವೆ. ಮತ್ತು ನಾವು ನಮ್ಮ ಸಂದೇಶಕ್ಕೋಸ್ಕರ ವಾಕ್ಯ ಆರಿಸ್ಕೊಳ್ಳುವಂಥದ್ದಲ್ಲ, ನಮ್ಮ ಪ್ರಶ್ನೆಗಳಿಗೆ ದೇವರ ವಾಕ್ಯಗಳು ಏನು ಹೇಳುತ್ತೆ ಅಂಥೇಳಿ ವಾಕ್ಯಗಳಿಂದ ಪರೀಕ್ಷೆ ಮಾಡಿಕೊಡುವಂಥದ್ದು ಮುಖ್ಯವಾಗಿರುವಂಥದ್ದು. ಇಂದು ಅನೇಕರಿಗೆ ಕನಸು ದರ್ಶನಗಳ ಬಗ್ಗೆ ಗೊಂದಲ ಇದೆ. ಕೆಲವರು ಇವತ್ತು ಕನಸು ದರ್ಶನಗಳು ಆಗ್ತವೆ, ದೇವರು ಅವುಗಳ ಮೂಲಕವಾಗಿ ಮಾತಾಡ್ತಾನೆ ಅಂಥೇಳಿ ಕೆಲವರಿಗುಂಟು. ಅದು ಬೇರೆ ವಿಷಯ, ಅದು ಇನ್ನೊಂದು ವಿಧದಲ್ಲಿ ನೋಡ್ಬೋದು. ಆದರೆ ಸರ್ವಸಾಮಾನ್ಯವಾಗಿ ಅನೇಕರಿಗೆ ಕನಸುಗಳಲ್ಲಿ ಬಹಳ ನಂಬಿಕೆ. ಕನಸು ಕಂಡ ತಕ್ಷಣ ಏನಂದರೆ ಅದರ ಬಗ್ಗೆ ಅನೇಕ ಪ್ರಶ್ನೆಗಳು ಅವರಲ್ಲಿ ಹುಟ್ಟುವಂಥದ್ದು. ಕನಸಿನಲ್ಲಿ ಮರಣ ಹೊಂದಿರುವಂಥ ನಮ್ಮವರು ಬಂದು ಮಾತಾಡಿದರು. ನಮ್ಮ ತಾತ ಅಥವಾ ಅಜ್ಜಿ ಅಥವಾ ತಂದೆ ತಾಯಿ ಮರಣ ಹೊಂದಿರುವಂಥವ್ರು ಕನಸಿನಲ್ಲಿ ಬಂದು ನಮ್ಮ ಜೊತೆ ಮಾತನಾಡಿದ್ರು, ನಮಗೆ ಭರವಸೆ ಕೊಟ್ಟರು ಅಥವಾ ನಮಗೆ ಇದನ್ನು ಹೇಳಿದ್ರು. ಹಾಗೆ ನಾವು ಕನಸಲ್ಲಿ ನೋಡಿ ಕೆಲವರು ಸಂತೋಷ ಪಡೋದು ನೋಡ್ತೇವೆ. ಅನೇಕ ಕನಸುಗಳು ನಮ್ಮನ್ನು ಏನಂತಾರೆ ಸಂತಸಕ್ಕೆ ನಡೆಸುತ್ತೆ. ಕೆಲವು ಕನಸುಗಳು ನಮಗೆ ದುಃಖಕ್ಕೆ ಅಥವಾ ಭಯಕ್ಕೆ ಕಾರಣವನ್ನು ಮಾಡುವಂಥದ್ದು. ಮತ್ತು ಅನೇಕ ಸಾರಿ ಏನಂತೆ ಬೆಳಿಗ್ಗೆ ಕಂಡ ಕನಸು ನಿಜವಾಗ್ತದೆ ಅಂಥೇಳಿ ಕೆಲವರು ಹೇಳ್ತಾರೆ. ಹೀಗೆ ಕೆಲವು ಕನಸುಗಳು ಒಳ್ಳೆಯದಕ್ಕೆ ನಡೆಸುವಂಥದ್ದಾಗಿರ್ಬೋದು. ಕೆಲವು ಕನಸು ಕಂಡ ತಕ್ಷಣ ಬೆಚ್ಚಿ ಬೀಳುವಂಥದ್ದು, ಭಯಪಡುವಂಥದ್ದು, ಭವಿಷ್ಯತ್ತಿನ ಬಗ್ಗೆ ಏನಂದರೆ ಒಂದು ರೀತಿ ಭಯದಿಂದ ಎದುರು ನೋಡುವಂಥದ್ದು ಕೂಡ ಆಗುವಂಥದ್ದು. ಯಾಕಂದರೆ ಒಂದು ವೇಳೆ ನಾವು ಕನಸಿನಲ್ಲೇ ನಾವು ಏನಂತಾರೆ ಆತುಕೊಂಡಿದ್ದೆ ಅಥವಾ ಅವುಗಳಲ್ಲಿ ನಾವು ಭರವಸೆ ಇಟ್ಟಿದ್ದೆ ಆದರೆ ಕೆಲವು ಏನಂತಾರೆ ನೆನಪಾಗಿರ್ತವೆ. ಕೆಲವು ಕನಸುಗಳು ಭಾಳ ನೆನಪಾಗಿರ್ತವೆ. ಕೆಲವು ಕನಸುಗಳು ನಾವು ಕನಸು ಕಂಡಿರ್ತೇವೆ ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಮರೆತು ಹೋಗ್ತೇವೆ. ಕನಸುಗಳು ಏನಂತಾರೆ ಅನೇಕ ಸಾರಿ ನಮ್ಮ ಅನಿಸಿಕೆಗಳನ್ನೇ ನಾವು ತಿರುಗಿ ಅವುಗಳನ್ನು ಒಂದು ಚಿತ್ರದ ರೂಪದಲ್ಲಿ ನಾವು ರಾತ್ರಿ ನೋಡುವಂಥದ್ದಾಗಿದೆ. ಹಾಗಂತ ತಕ್ಷಣದಲ್ಲಿ ಎಲ್ಲ ಹಾಗೆ ಅಂತಲ್ಲ. ಏನಂತಾರೆ ಇದು ಕನಸುಗಳು ನಂಬೋದು ಬಗ್ಗೆ ಸರ್ವಸಾಮಾನ್ಯವೆಲ್ಲರೂ ಮಾತಾಡ್ತಾರೆ. ಮತ್ತು ಕೆಲವು ಕನಸುಗಳು ನಿಜವಾಗಿರುವಂಥದ್ದು ಕೂಡ ಉಂಟು. ಎಲ್ಲರಿಗೂ ಅಂತಲ್ಲ, ಕೆಲವರು ಹೀಗಾಗಿತ್ತು, ಕನಸು ಕಂಡಿದೆ, ಕನಸಿನಂತೆ ಆಯಿತು. ಹೌದು, ಕೆಲವರಿಗೆ ಆಗಿರ್ಬೋದು. ಕೆಲವು ಘಟನೆಗಳ ಲೋಕದಲ್ಲೇ ಅನೇಕ ವಿಷಯಗಳಾಗ್ತವೆ. ಅವುಗಳು ಎಲ್ಲರಿಗೂ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯ ಆಗುತ್ತವೆ ಅಂಥೇಳಿ ಏನಿಲ್ಲ. ಹಾಗೆಯೇ ಕನಸುಗಳು ಮನುಷ್ಯನ ಒಂದು ಸ್ವಾಭಾವಿಕ ಅವಿಭಾಜ್ಯ ಅಂಗವಾಗಿರುವಂಥದ್ದಾಗಿದೆ. ಎಲ್ಲ ಮನುಷ್ಯರು ಕನಸುಗಳನ್ನು ಕಾಣ್ತಾರೆ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಯಾವ್ಯಾವುದೋ ವಿಷಯಗಳಲ್ಲಿ ಕನಸನ್ನು ಕಾಣ್ತೇವೆ. ಬೈಬಲ್ನ ವಿಶೇಷ ಅರ್ಥ ಅದಕ್ಕೆ ಕಲ್ಪಿಸುವಂಥದ್ದು ಬೇಕಾಗಿಲ್ಲ. ಯಾಕಂದರೆ ಎಲ್ಲ ನಂಬಿಕೆಯವರು ಕನಸುಗಳನ್ನು ಕಾಣ್ತಿದ್ದಾರೆ. ಹಾಗಿರುವಾಗ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ನಂಬಿಕೆ ಕನಸುಗಳ ಬಗ್ಗೆ ಹೊತ್ಕೊಂಡು ಬಂದು ಏನಂತಾರೆ ಕ್ರಿಸ್ತನ ಹತ್ರ ಬಂದ ತಕ್ಷಣ ರಕ್ಷಣೆ ಹೊಂದ ಮೇಲೆ ಅಥವಾ ಬೈಬಲ್ ನಮ್ಮ ತಕ್ಷಣ ಅನೇಕ ಸಾರಿ ಅದೇ ವಿಚಾರಗಳು ಅದೇ ಆಚಾರಗಳನ್ನು ಬೈಬಲ್ನ ರೀತಿ ಹೊಂದಾಣಿಕೆ ಮಾಡ್ಕೊಂಡು ನೋಡೋದಕ್ಕೆ ಅನೇಕರು ಪ್ರಯತ್ನ ಪಡೋದು ನೋಡ್ತೇವೆ. ಬೈಬಲ್ನಲ್ಲಿ ಉಂಟು, ಹೌದು. ಆದರೆ ಬೈಬಲ್ನಿಂದ ಅದಕ್ಕೆ ವಿಶೇಷವಾಗಿ ಅರ್ಥ ಇವತ್ತು ನಾವು ಕಲ್ಪಿಸಬೇಕಾಗಿಲ್ಲ. ಒಂದು ಸಮಯದಲ್ಲಿತ್ತು. ಕನಸನ್ನೇ ಆಧಾರ ಮಾಡಿಕೊಂಡಿರುವಂಥವ್ರು ಅನೇಕ ಸಾರಿ ದೇವರಲ್ಲಿ ಇಟ್ಟಿರುವಂಥ ನಂಬಿಕೆಯೇ ಪ್ರಶ್ನಾತೀತವಾಗಿದೆ ಅಥವಾ ಏನಂತ ಪ್ರಶ್ನೆಗೆ ಒಳಪಡಿಸುವಂಥದ್ದಾಗಿದೆ. ಯಾಕಂದರೆ ಕನಸಲ್ಲಿ ಆಗಿತ್ತು, ಹೀಗಾಯಿತು. ಅದಕ್ಕೆ ಅನೇಕ ಸಾರಿ ಕನಸಲ್ಲಿ ಏನೋ ಕಂಡ ತಕ್ಷಣ ಎಲ್ಲರೂ ಚೆನ್ನಾಗಿದ್ದಾರೆ ಅಥವಾ ಚೆನ್ನಾಗಿಲ್ವಾ, ಈ ಕನಸಿನಿಂದ ಏನಾದರೂ ಆಯಿತೇನೋ, ಅನಾಹುತ ಆಗುತ್ತೇನೋ ಅಥವಾ ಹೀಗೆಲ್ಲ ನಾವು ಅನೇಕ ಸಾರಿ ಯೋಚನೆ ಮಾಡೋದಂತುಂಟು. ಆದರೆ ಅದು ನಮ್ಮನ್ನು ದೇವರ ನಂಬಿಕೆಯನ್ನು ದೂರ ಮಾಡುವಂಥದ್ದಾಗಿದೆ. ಇಂಥವರ ತಪ್ಪಾದ ನಂಬಿಕೆಯನ್ನು ಇಂದು ಹುಟ್ಟುಕೊಂಡಿರುವಂಥ ಕೆಲವು ಸುಳ್ಳು ಪ್ರವಾದಿಗಳು ತಮ್ಮ ಲಾಭಕ್ಕೋಸ್ಕರ ಉಪಯೋಗಿಸ್ಕೊಳ್ತಿದ್ದಾರೆ. ಕ್ರಿಶ್ಚಿಯನಿಟಿಯಲ್ಲಿ ಇವತ್ತು ಪ್ರವಾದಿಗಳಂತ ಇದ್ದಿದ್ದಾರೆ. ಪ್ರವಾದಿತನ ಅನ್ನೋಂಥದ್ದು ಇವತ್ತು ಇಲ್ಲವೇ ಇಲ್ಲ. ಅಪೋಸ್ತಲರು ಪ್ರವಾದಿಗಳು ಮುಗಿದೋಯ್ತು ಅವರ ಆಫೀಸ್ಗಳು. ಆದರೆ ಇವತ್ತು
ದೇವರ ವಾಕ್ಯದಲ್ಲಿ 1 ಯೋಹಾನ 3ನೇದಲ್ಲಿ ಹೇಳುವ ಪ್ರಕಾರ ಸುಳ್ಳು ಪ್ರವಾದಿಗಳು ಅಂತ ಹೇಳ್ಕೊಂಬಂದು ಅನೇಕರಿಗೆ ಭವಿಷ್ಯತ್ ಹೇಳುವಂಥ ಶುರು ಮಾಡಿ. ಯಾಕಂದರೆ ಬೇರೆ ಅನ್ಯರಲ್ಲಿ ಅಂಥ ಕಾರ್ಯಗಳುಂಟು, ಇವರು ಕೂಡ ಮಾಡ್ತಿದ್ದಾರೆ. ಇವರು ಇಂಥ ಯಾರಿಗೆ ಕನಸಾರ್ಥ ತಿಳ್ಕೊಳ್ಳುವಂಥ ಭವಿಷ್ಯ ತಿಳ್ಕೊಳ್ಳುವಂಥ ಆಸೆ ಉಂಟು ಅಂಥವರ ಏನಂತಾರೆ ಅನಿಸಿಕೆಗಳು ಅಥವಾ ಅವರ ಕನಸುಗಳು ತಿಳ್ಕೊಂಡು ಅವರಿಗೆ ಇವರ ಸ್ವಂತ ಲಾಭಕ್ಕೋಸ್ಕರ ಅವರನ್ನು ಉಪಯೋಗಿಸುವಂಥದ್ದಾಗಿದೆ. ಆದರೆ ದೇವರ ಉದ್ದೇಶ, ದೇವರ ವಾಕ್ಯ ಅದನ್ನು ಮಾಡುವಂಥದ್ದಲ್ಲ. ಆದಿಕಾಂಡದಲ್ಲಿ ಅನೇಕ ಕನಸುಗಳ ಬಗ್ಗೆ ಹೇಳಿವೆ. ಅಬ್ರಹಾಮ್ಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನಂತರದಲ್ಲಿ ಅನೇಕ ವಿಷಯಗಳುಂಟು. ಆದರೆ ವಿಶೇಷವಾಗಿ ಇಲ್ಲಿ ಬರುವಾಗ ಆದಿಕಾಂಡ ಅಥವಾ ಉತ್ಪತ್ತಿ ಜೆನೆಸಿಸ್ 37ರಲ್ಲಿ ನಾವು ನೋಡ್ತೇವೆ ಯೋಸೇಫನ ಕನಸುಗಳು. ಯೋಸೇಫನ ಬಗ್ಗೆ ನಾವು ನೋಡ್ತೇವೆ, ಆತನ ಕನಸುಗಳು. ಆತನ ಸಹೋದರ ಆತನನ್ನು ಕನಸುಗಾರನು ಅಂಥೇಳಿ ಆತನನ್ನು ಹಾಸ್ಯ ಮಾಡಿದ್ರು. ಅಷ್ಟೇ ಅಲ್ಲ, ಕನಸಿಗೋಸ್ಕರ ಆತನು ಅವರ ತಿರಸ್ಕಾರಕ್ಕೂ ಕೂಡ ಒಳಗಾದನು, ಹೊಟ್ಟೆ ಕಿಚ್ಚಿಗೆ ಒಳಗಾದನು. ಆದರೆ ಆತನ ಕನಸುಗಳು ಆ ಕನಸುಗಳು ಸರಳವಾಗಿ ಆತನಿಗೆ ನನಸಾಗಲಿಲ್ಲ. ಆತನು ಅನುಭವಿಸಿರುವಂಥ ತಿರಸ್ಕಾರ, ಹಿಂಸೆ, ಅವಮಾನ, ತಮ್ಮವರಿಂದ ತಿರುಗಿ ಎಂದೂ ವಾಪಸ್ ಬರದೇ ಇರುವಂಥ ಪ್ರದೇಶಕ್ಕೆ ಹೊರಟು ಹೋಗಿರುವಂಥದ್ದು, ಒಂಟಿಯಾಗಿರುವಂಥದ್ದು, ಅನೇಕ ವರ್ಷಗಳಲ್ಲಿ ಕಷ್ಟ ತೊಂದರೆಗಳಲ್ಲಿ ಹಾದು ಹೋಗಿ ನೋಡುವಾಗ ಆತನ ಕನಸು ಕಂಡಿರುವಂಥದ್ದು ಪರಿಪೂರ್ಣವಾಗುವಂಥದ್ದು. ಅದೆಲ್ಲ ರೀತಿಯಲ್ಲಿ ಆತನ ಹಾದು ಹೋಗಬೇಕಾಯ್ತು. ಅದಕ್ಕೆ ಕನಸು ಅಂದ ತಕ್ಷಣ ರಾತ್ರಿ ಕನಸು ಕಂಡೇ ಬೆಳಗ್ಗೆ ತಕ್ಷಣ ಕನಸಲ್ಲಿ ಹೇಳ್ದಂಗೆ ಆಯಿತು ಅಂತ ಹೇಳುವಂಥದ್ದೇನಿಲ್ಲ. ಒಂದು ವೇಳೆ ಬೈಬಲ್ನ ಕನಸುಗಳನ್ನು ಆಧಾರ ಮಾಡ್ಕೋಬೇಕಾದ್ರೆ, ಆದರೆ ಹೌದು, ಬೈಬಲ್ನಲ್ಲಿ ಕನಸು ಬಗ್ಗೆ ಹೇಳಿರುವಂಥದ್ದು. ಹೊಸ ಒಡಂಬಡಿಕೆ ಬರುವಾಗ ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಯೋಸೇಫನ ಬಗ್ಗೆ ಮತ್ತೆ ಹೊಸ ಏನಂತಾರೆ ಕನಸಿನ ಬಗ್ಗೆ ನೋಡ್ತೇವೆ. ಮತ್ತೆ 1:20ರಲ್ಲಿ ದೇವದೂತನ ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸ್ಕೊಂಡು ಅಪ್ಪಣೆ ಕೊಟ್ಟನು. ಏನು? ನೀನು ಮರಿಳನ್ನು ಮದುವೆ ಆಗೋದಕ್ಕೆ ಹೆದರಬೇಡ, ಮದುವೆ ಮಾಡ್ಕೊ ಅಂತ ಹೇಳಿ ಅಪ್ಪಣೆ ಕೊಟ್ಟು ದೇವದೂತನು. ಅದು ಕೂಡ ಕನಸಿನಲ್ಲಿ. ಆತನ ಎಚ್ಚೆತ್ತ ಮೇಲೆ ಕನಸಿನಲ್ಲಿ ಹೇಳೋ ಪ್ರಕಾರ ಆತನು ನಡ್ಕೊಂಡನು. ಲೂಕ 1:19ರಲ್ಲಿ ಕೂಡ ನೋಡ್ತೇವೆ, ಜಕರೇನಿಗೂ ಕೂಡ ಕನಸಲ್ಲಿ ಬಂತು. ಅಂದರೆ ದೇವದೂತನು ಹಾಗೆ ಎಚ್ಚರವಿರುವಾಗಲೇ ಹೇಳ್ದನು, ಕನಸಿನಿಲ್ಲ. ಹಾಗೆ ಲೂಕ 1ನೇ ಅಧ್ಯಾಯ 26ರಿಂದ 37 ವರ್ಷದಲ್ಲಿ ದೇವದೂತನ ಎಚ್ಚರವಿರುವಾಗಲೇ ಮಾತನಾಡಿದನು. ಇಲ್ಲಿ ನಾವು ನೋಡುವಾಗ ಈ ಎಚ್ಚರವಿರುವಾಗ ಮಾತನಾಡುವಂಥ ದರ್ಶನ, ಮಲ್ಕೊಂಡಿರುವಾಗ ಕಾಣಿಸುವಂಥದ್ದು ಕನಸು, ಹೀಗೆ ಬೇರೆ ಬೇರೆ ವಿಧದಲ್ಲಿ ಉಂಟು. ಹಾಗೆ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ಬರುವಾಗ 10-18 ವಚನಗಳಲ್ಲಿ ಅನನೀಯನು ದರ್ಶನವನ್ನು ಕಂಡನು. ಅಂದರೆ ಆತನ ಎಚ್ಚರವಿರುವಾಗಲೇ ದೇವರು ಆತನಿಗೆ ಮಾಡಬೇಕಾಗಿರುವಂಥ ಸಂಗತಿ, ಸೌಲನ ಬಗ್ಗೆ ಅಥವಾ ಪೌಲನ ಬಗ್ಗೆ ಆತನ ತಿಳಿಸಿದನು. ಅಷ್ಟೆಲ್ಲ ಮುಂದೆ ಪೌಲನು ಕೂಡ ಅವರು ದರ್ಶನಗಳನ್ನು ಕಂಡರು. ಮಲ್ಕೊಂಡಾಗ ಕನಸು ಕಂಡಿರಲಿಲ್ಲ, ಆದರೆ ಎಚ್ಚರವಿರುವಾಗಲೇ ಕಾಣಿದ್ರು, ದರ್ಶನಗಳನ್ನು ಕಂಡರು. ಹೀಗೆ ಕಂಡಿರುವಾಗ ಇವೆಲ್ಲವುಗಳು ನಮಗೆ ಇವತ್ತು ಮಾದರಿ ಅಲ್ಲ, ಅವುಗಳನ್ನೇ ನಾವು ಅನುಸರಿಸಬೇಕಂತೇಳಿ ದೇವರನ್ನು ಇಟ್ಟಿಲ್ಲ. ನಡೆದಿರುವಂಥ ಸಂಗತಿಗಳನ್ನು ಹೇಳಿದ್ದಾನೆ. ಅದಕ್ಕೋಸ್ಕರ ಕನಸುಗಳ ಬಗ್ಗೆ ಎಚ್ಚರಿಕೆಯಾಗಿರಬೇಕಾಗಿದೆ, ತಪ್ಪಾಗಿ ನಾವು ತಿಳ್ಕೊಬೇಕಾಗಿಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ಈ ರೀತಿ ಕೂಡ ಉಂಟು. ಯೆರೆಮೀಯ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 25-26 ವಚನಗಳಲ್ಲಿ, ನನಗೆ ಕನಸು ಬಿತ್ತು ಎಂದು ನನ್ನ ಹೆಸರಿನ ಸುಳ್ಳಾಗಿ ಪ್ರವಾದಿಸುವ ಪ್ರವಾದಿಗಳ ನುಡಿಯನ್ನು ಕೇಳಿದ್ದೇನೆ. ಇವರ ಪಿತೃಗಳು ಬಾಳವನ್ನು ಪೋಷಿಸಿ ನನ್ನ ಹೆಸರನ್ನು ಮರೆತ ಪ್ರಕಾರ ಈ ಪ್ರವಾದಿಗಳು ಸ್ವಹೃದಯ ಕಲ್ಪಿತ ಮೋಸವನ್ನು ಪ್ರಕಟಿಸುತ್ತಾ ತಾವು ಕನಸುಗಳ ಮೂಲಕ ನನ್ನ ಜನರನ್ನು, ನನ್ನ ಹೆಸರನ್ನು ಮರೆಯುವಂತೆ ಅವರು ಮಾಡಬೇಕೆಂದು ಆಲೋಚಿಸಿಕೊಂಡಿದ್ದಾರಲ್ಲ ಅಂತೇಳಿ ಇಲ್ಲಿ ಹೇಳುವಾಗ, ಸುಳ್ಳು ಪ್ರವಾದಿಗಳು ಕನಸು ಕಂಡೆ ಅಂತ ಹೇಳುವಂಥದ್ದುಂಟು. ಅಂದರೆ ಸುಳ್ಳು ಕನಸು ಯಾವಾಗಲೂ ನಿಜವಾಗಿಯೂ ಇರ್ತದೆ ಅಂತಲ್ಲ, ಸುಳ್ಳು ಹೇಳುವಂಥವ್ರು ಕೂಡ ಉಂಟು, ಸುಳ್ಳು ಕನಸು ಕಾಣುವಂಥದ್ದು ಕೂಡ ಉಂಟು ಅಂತೇಳಿ ದೇವರ ವಾಕ್ಯದಲ್ಲಿ ದೇವರು ತಿಳಿಸಿದ್ದಾನೆ. ಮತ್ತಷ್ಟೇ ಅಲ್ಲ, ನಮಗಾಗುವಂಥ ಕನಸುಗಳು ಕೂಡ ಅನೇಕ ಸಾರಿ ಹೀಗೆ ಉಂಟು. ಏಷ್ಯನ ಪ್ರವಾದಿ ಗ್ರಂಥದಲ್ಲಿ ನೋಡ್ತೇವೆ 29ನೇ ಅಧ್ಯಾಯ 8ನೇ ವಚನದಲ್ಲಿ ಏಷ್ಯನ್ ಹೀಗೆ ಹೇಳ್ತಿದ್ದಾನೆ, ಹಸಿದವನು ಕನಸು ಕಂಡು ಆಹಾ ತಿನ್ನುತ್ತಿದ್ದೇನೆ ಎಂದುಕೊಂಡಂತಾಗುವುದು, ಎಚ್ಚೆತ್ತಾಗ ಅವನ ಹೊಟ್ಟೆ ಬರಿದಾಗಿ ಇರುವುದು, ಬಾಯಾರಿದವನು ಸ್ವಪ್ನದಲ್ಲಿ ಈಗೋ ನೀರನ್ನು ಕುಡಿತಿದ್ದೇನೆ ಎಂದುಕೊಂಡಂತಾಗೋದು, ನಿದ್ರೆಯಿಂದ ಎಚ್ಚೆತ್ತಾಗ ಬಲಹೀನನಾಗಿದ್ದು ಬಳಲಿ ನೀರನ್ನು ಬಯಸ್ತಾ ಬಾಯಾರಿಕೆಯಿಂದ ಪರಿತಪಿಸುವಂಥವನಾಗಿದ್ದಾನೆ. ಇದನ್ನು ನೋಡುವಾಗ ನಾವು ನೋಡ್ತೇವೆ ಕನಸು ಅನೇಕ ಸಾರಿ ಹೀಗೆ ಆಗುತ್ತೆ. ಯಾವುದು ನಿಜ ಜೀವನದಲ್ಲಿ ನಾವು ಅನುಭವಿಸಲ್ವೋ ಅಥವಾ ನಮಗೂ ಕೂಡ ಅನೇಕರಿಗೆ ಅದು ಅನುಭವ ಆಗಿರ್ಬೇಕು. ಏನೋ ತಿನ್ನಬೇಕು ಅಥವಾ ಹಸಿವಾಗಿರೋದು, ಅಥವಾ ಅನೇಕ ಸಾರಿ ಮರೀಚಿಕೆ ಅಂತ ಹೇಳ್ತಾರೆ, ಮರುಭೂಮಿಯಲ್ಲಿ ಎಲ್ಲೋ ದೂರದಲ್ಲಿ ನೀರು ಕಂಡಂತೆ, ನೀರಿನ ಚಿಲುಮೆ ಇದ್ದಂತೆ ಕಾಣುವಂಥದ್ದು, ಬುಗ್ಗಿರುವಂತೆ ಕಾಣುವಂಥದ್ದು. ಅದರಲ್ಲಿ ಹೋಗಿ ನೋಡೋದ್ರಲ್ಲಿ ಇರಲ್ಲ. ಕನಸು ಕಾಣುವಂಥದ್ದು, ಅನೇಕ ಸಾರಿ ನಾವು ಅಪೇಕ್ಷಿಸುವಂಥದ್ದು, ನಾವು ಯಾವುದನ್ನು ಬಯಸ್ತಾ ಇರ್ತೇವೋ
ಅದು ನಿಜ ಜೀವನದಲ್ಲಿ ಹೊಂದಲಾದರೆ ಅನೇಕ ಸರಿ ಮಲ್ಕೊಂಡಾಗ ಕನಸಿನಲ್ಲಿ ಅನೇಕರು ಅದು ನಿಜವಾದಂತೆ ಕಾಣುವಂಥದ್ದಾಗಿದೆ. ಅಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ ಇದು ಕೇವಲ ಆಗಿದೆ, ಅದು ಎಚ್ಚೆತ್ತಾಗ ನಿಮಗೆ ಅದೇನು ಸಿಕ್ಕಿಲ್ಲ. ಅಂದರೆ ದೇವರ ವಾಕ್ಯದಲ್ಲಿ ಕನಸು ಕಾಣಬೇಕು ಯಾವಾಗಲೂ ಹಾಗೆ ಅಂತ ಹೇಳ್ತಿಲ್ಲ. ಕನಸಿನ ಮೇಲೆ ಕನಸು ಕಾಣೋದ್ರ ಬಗ್ಗೆ ಅನೇಕ ಬೋಧನೆಗಳು ಪ್ರಸಂಗಗಳು ಮಾಡಿರ್ಬೋದು. ಆದರೆ ಕನಸಿಗೆ ವ್ಯತಿರಿಕ್ತವಾಗಿ ಅಥವಾ ನಿಜಾಂಶಕ್ಕೆ ಸುಳ್ಳಾಗಿ ಹೇಳುವಂಥ ಅಂಶಗಳುಂಟು. ದೇವರು ಅವುಗಳ ಬಗ್ಗೆ ಹೇಳಲ್ಲ. ಅದಕ್ಕೆ ಎಕ್ಲಿಸಿಯಾಸ್ಟಿಸ್ ಅಥವಾ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 5ನೇ ಅಧ್ಯಾಯದಲ್ಲಿ ಪ್ರಸಂಗಿಗಳು 5ನೇ ಅಧ್ಯಾಯ 3 ಮತ್ತು 7 ವಚನಗಳು ನೋಡ್ತೇವೆ. ಬಹಳ ಚಿಂತೆಯ ಮೂಲಕ ಕನಸು ಉಂಟಾಗುತ್ತದೆ ಮತ್ತು ಮೂಢನ ಧ್ವನಿಯು ಬಹಳ ಮಾತುಗಳಿಂದ ಕೂಡಿದ್ದಾಗಿದೆ. 7ನೇ ವಚನ ಬಹಳ ಕನಸುಗಳಿಂದಲೂ ವ್ಯರ್ಥವಾದ ವಿಷಯಗಳಿಂದಲೂ ಹೆಚ್ಚು ಮಾತುಗಳಿಂದಲೂ ವ್ಯರ್ಥವೇ. ನೀನಂತೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರು. ಇಲ್ಲಿ ಏನಿರ್ತಾನೆ, ಕನಸುಗಳ ಬಗ್ಗೆ ಭಾಳ ಯೋಚನೆ ಮಾಡಬೇಡ, ಅವುಗಳ ಬಗ್ಗೆ ಅವಳ ಮೇಲೆ ಆತ್ಕೊಳ್ಬೇಡ. ಅದರಲ್ಲಿ ಹೇಳುವಂಥದ್ದು ಏನಂದರೆ, ಬಹಳ ಚಿಂತೆಯ ಮೂಲಕ ಕನಸು ಉಂಟಾಗುತ್ತದೆ. ಇದು ಕೂಡ ನಿಜವಾಗಿ ಒಂದು ಅನೇಕ ವಿಷಯಗಳು ನಾವು ಆಸೆ ಪಡ್ತಾ ಅವುಗಳಿಗೋಸ್ಕರ ಬಯಸ್ತಾ ಇರುವಾಗ ಕನಸು ಕಾಣ್ತೇವೆ. ಮತ್ತು ಅನೇಕ ಸಾರಿ ಇಲ್ಲಿ ವಾಕ್ಯದಲ್ಲಿ ಹೇಳೋ ಪ್ರಕಾರ ಬಹಳ ಚಿಂತೆಗೊಳಗಾದಾಗ ಕೂಡ ಕನಸುಗಳು ಬಹಳ ಚಿಂತೆಯ ಮೂಲಕ ಕನಸು ಉಂಟಾಗುತ್ತದೆ ಅಂತೇಳಿ. ನಾವು ಯಾವುದೋ ಟೆನ್ಷನಲ್ಲಿದ್ದೇವೆ, ಯಾವುದೋ ಚಿಂತೆಯಲ್ಲಿದ್ದೇವೆ, ಯಾವುದರ ಬಗ್ಗೆ ನಾವು ಭಯಪಡ್ತಿದ್ದೇವೆ, ಭೀತಿ ಇದೆ, ಅಂಥದ್ರ ವಿಷಯದಲ್ಲಿ ನಾವು ಮಲ್ಕೊಂಡಾಗ ಕನಸು ಕಾಣ್ತೇವೆ. ಆದರೆ ಇಲ್ಲಿ ನೋಡುವಾಗ ಅದ್ರ ಬಗ್ಗೆ ದೇವರು ಅದಕ್ಕೆ ನೀವು ಕನಸು ಕಾಣ್ತಾ ಇರಬೇಕಂತ ಹೇಳ್ತಿಲ್ಲ. ಆದರೆ ಹೇಗೂ ದೇವರು 127 ಹೇಳುವಾಗ ಆತನೇ ಹೇಳ್ತಾನೆ, ಹೇಗೂ ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಕೆಲವು ವಿಷಯಗಳನ್ನು ಆತನು ಕೊಡ್ತಾನೆ. ಬೆಳಗಾಗುತ್ತಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದರ್ಥ ಆತನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡ್ತಾನೆ. ದೇವರು ಏನೆಲ್ಲ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಆದರೆ ಕನಸುಗಳ ಮೇಲೆ ಆತ್ಕೊಳ್ರಿ ಅಂತ ಹೇಳ್ತಲ್ಲ. ಆದರೆ ಹೀಗಂದ ತಕ್ಷಣ ಕೆಲವರು ಓಕೆ ಇವೆಲ್ಲರಿಗೂ ನಾವು ನೋಡಿರುವಂಥದ್ದು ನಡೆದಿರುವಂಥ ಘಟನೆಗಳು ಆಗಿದೆ, ಕೆಲವು ಕನಸುಗಳು ಕಾಣಿದ್ದಾರೆ ಮತ್ತು ಮುಂದೆ ಕೂಡ ನಾವು ನೋಡ್ತೇವೆ. ಆದರೆ ಕನಸುಗಳ ಬಗ್ಗೆ ದೇವರು ಕನಸು ಕಾಣ್ರಿ ಎಂದಾಗಿ ಕೂಡ ಹೇಳ್ತಲ್ಲ. ಆದರೆ ಕನಸು ಕಂಡಿರುವಂಥದ್ದು ಕೂಡ ಉಂಟು, ಕನಸು ನಿಜವಾಗಿರುವಂಥದ್ದು ಕೂಡ ಉಂಟು. ಆದರೆ ಅವುಗಳು ನಮಗೆ ಮಾದರಿ ಅಲ್ಲ ಅಂತೆ. ಆದರೆ ಇವತ್ತು ಬಂದಿರುವಂಥ ಪರಿಸ್ಥಿತಿಗೆ ಬರುವಾಗ ಕೆಲವರು ಏನಂತಾರೆ, ಕನಸುಗಳು ಕಾಣೋದ್ರ ಬಗ್ಗೆ ಯಾವ ವಾಕ್ಯ ಆರಿಸ್ಕೊಳ್ತಾರೆ ಅಂದರೆ, ಯೋವೇಲ 2ನೇ ಅಧ್ಯಾಯ 28-31 ವಚನಗಳು ಆರಿಸ್ಕೊಳ್ತಾರೆ. ಇದನ್ನು ಅಪೊಸ್ತಲರ ಕೃತ್ಯದಲ್ಲಿ ಪೇತ್ರನು ಆ ಪ್ರವಾದನೆಯನ್ನು ತಿರುಗಿ ಆತನು ಉಲ್ಲೇಖ ಮಾಡಿದ್ದಾನೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಅಲ್ಲೇನು ಹೇಳಿದೆ ಅಂದರೆ, ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನನ್ನು ಸುರಿಸುವೆನು, ನಿಮ್ಮ ಪುತ್ರ ಪುತ್ರಿಯರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವು, ನಿಮ್ಮ ವಿನಸ್ತರಿಗೆ ದಿವ್ಯದರ್ಶನಗಳಾಗುವು. ಯೋವೇಲನ ಪುಸ್ತಕದಲ್ಲಿ ಬರೆದಿದೆ. ಅದಕ್ಕೆ ಕೆಲವು ಪಾಸ್ಟರ್ಗಳು, ಕೆಲವು ಈ ಬೋಧಕರು ಈ ವಾಕ್ಯಗಳನ್ನು ತಗೊಂಡು, ಇಲ್ಲ ಕನಸುಗಳು ಬೀಳ್ತವೆ, ಕನಸು ಮೂಲಕವಾಗಿ ದೇವರು ಮಾತಾಡ್ತಾನೆ ಅಂತ. ಅದನ್ನೇ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 15-17 ವಚನಗಳಲ್ಲಿ ಪೇತ್ರನು ಅದನ್ನು ಏನಂತಾರೆ ಉಲ್ಲೇಖ ಮಾಡಿದ್ದಾನೆ. ಹೀಗೆ ದೇವರು ಹೇಳಿರುವಂಥ ಮಾತು ಹೌದು. ಆದರೆ ಇಲ್ಲಿ ಪೇತ್ರನ ಹೇಳಿರುವಂಥ ಮಾತು ಕೂಡ ಯೋವೇಲನ ಗ್ರಂಥದ ಪ್ರವಾದನೆ ಪರಿಪೂರ್ಣವಾಗಿ ಪೇತ್ರನ ಹೇಳ್ತಿದ್ದಾನೆ. ಆದರೆ ಆ ಪ್ರವಾದನೆ ಒಂದೇ ಹಂತಕ್ಕೆ ಮುಗಿದು ಹೋಗಲಿಲ್ಲ. ಆ ಪ್ರವಾದನೆಯಲ್ಲಿ 2 ಹಂತಗಳುಂಟು. ಒಂದು ಹಂತ ಪೇತ್ರನ ಸಮಯದಲ್ಲಿ ಅಥವಾ ಪವಿತ್ರಾತ್ಮ ಬರೋಣದಲ್ಲಿ ಪಂಚಾಶತ್ತಮ ಹಬ್ಬ ದಿವಸದಲ್ಲಿ ನೆರವೇರಿತು. ಯಾಕಂದರೆ ಅಲ್ಲಿ ಸೇರಿರುವಂಥ ಜನರು ಅಪೊಸ್ತಲರ ಬಗ್ಗೆ ಸಂಶಯಪಟ್ಟಾಗ, ಸಂದೇಹಪಟ್ಟಾಗ ಪೇತ್ರನ ಎದ್ದು ಹೇಳ್ತಾನೆ, ನಾವ್ಯಾರೂ ಕುಡಿದು ಅಮಲೇರಿದವರಾಗಿ ಹೀಗೆ ಮಾತಾಡ್ತಿಲ್ಲ. ಆದರೆ ಯೋವೇಲನು ಹೇಳುವಂಥ ಪ್ರವಾದನೆ ಪ್ರಕಾರ ದೇವರಾತ್ಮನು ಬಂದಿದ್ದಾನೆ, ದೇವರಾತ್ಮನ ಸುರಿಸುವಿಕೆ ಆತನ ಹೇಳ್ತಿದ್ದಾನೆ, ದೇವರಾತ್ಮನ ಬರೋಣದ ಬಗ್ಗೆ ಹೇಳ್ತಿದ್ದಾನೆ, ದೇವರಾತ್ಮನು ಬಂದನು, ಅದಕ್ಕೆ ನಾವು ಹೀಗೆ ಮಾತಾಡ್ತಿದ್ದೇವೆ. ಹಾಗಂದ ತಕ್ಷಣ ಎಲ್ಲವೂ ಅಲ್ಲಿ ನೆರವೇರಿಲ್ಲ. ಯಾಕಂದರೆ 19ನೇ ವಚನದಲ್ಲಿ ಹೇಳ್ತಾನೆ, ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮೊದಲೇ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವನು. ರಕ್ತ, ಬೆಂಕಿ, ಹಬೆಯಂತೆಯರು, ಹೊಗೆಯು ಉಂಟಾಗುವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಅಪೊಸ್ತಲರ ಕೃತ್ಯಗಳ ಸೂರ್ಯ ಚಂದ್ರ ಎಲ್ಲ ಕತ್ತಲಾಗಿ ಹೋಯ್ತಾ? ಇಲ್ಲ, ಇವತ್ತು ಸೂರ್ಯಚಂದ್ರ ಇನ್ನೂ ಹಾಗೇ ಇದೆ. ಆದರೆ ಮುಂದೆ ಆಗಲಿಕ್ಕುಂಟು. ಅದಕ್ಕೆ ಯೋವೇಲ ಪ್ರವಾದನೆಯ ಒಂದು ಭಾಗ ಪವಿತ್ರಾತ್ಮನ ಸುರಿಸುವಿಕೆ, ಪವಿತ್ರಾತ್ಮನ ಬರೋಣ ನೆರವೇರಿದೆ. ದೇವವಾಕ್ಯಗಳಲ್ಲಿ ಅನೇಕ ಸಾರಿ ಹಾಗೆ ಉಂಟು. ತಕ್ಷಣದಲ್ಲಿ ಆಗುವಂಥ ಕಾರ್ಯ ಮತ್ತು ದೂರದಲ್ಲಿ ಆಗುವಂಥ ಕಾರ್ಯಗಳು, ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ತನ್ನ ವಾಕ್ಯಗಳಲ್ಲಿ ಇಟ್ಟಿದ್ದಾನೆ. ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದ್ರೆ ತಪ್ಪಾಗಿ ನಾವು ಹೋಗ್ತೇವೆ.
ಹಾಗಂದ ತಕ್ಷಣ ಇಲ್ಲಿ ಕನಸುಗಳು ಕಾಣ್ತೇವೆ, ಎಲ್ಲ ಆಗ್ತೇವೆ, ಈ ವಾಕ್ಯ ಪ್ರಕಾರ ನಾವು ಆಗಬೇಕಾದ್ರೆ ಈ ಪ್ರವಾದನೆ ಬರೀ ಇಲ್ಲಿಗೆ ಹೇಳ್ತಾ ಇಲ್ಲ, ಇಲ್ಲಿ ಮುಂದೆ ಬರುವಾಗ ಸೂಚಕಾರ್ಯಗಳಾಗ್ತವೆ, ಆಕಾಶದಲ್ಲಿ ಅದ್ಭುತ ಕಾರ್ಯಗಳಾಗ್ತವೆ, ರಕ್ತ ಬೆಂಕಿ ಹಬೆಯಂತೆ ಇರ್ತವೆ. ಮತ್ತು ಹೇಳ್ತಾನೆ ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಇವೆಲ್ಲ ಕಾರ್ಯ ಮುಂದೆ ಆಗಲಿಕ್ಕುಂಟು, ಹೌದು. ಆದರೆ ಅದ್ರ ಮಧ್ಯದಲ್ಲಿ ಕನಸು ಕಾಣುವಂಥದ್ದು ಈ ರೀತಿಯಾಗಿ ಹೇಳ್ತಲ್ಲ. ಮನೇಲಿ ಮಲ್ಕೊಂಡು ನೀವು ಕನಸು ಕಾಣ್ರಿ, ದೇವರು ನಿಮ್ಗೆ ಮಾತಾಡ್ತಾನೆ ಅಂತ ಹೇಳ್ತಲ್ಲ. ಹೌದು, ಅಲ್ಲಿ ಪೇತ್ರನ ಹೇಳಿದಾಗಲೂ ಎಲ್ಲ ಯೌವನಸ್ಥರು ಅಥವಾ ಹಿರಿಯರು ಕನಸು ಎಲ್ಲ ಕಾಣಲಿಲ್ಲ. ಪರಿಶುದ್ಧಾತ್ಮನ ಸುರಿಸುವಿಕೆ ಬಗ್ಗೆ ಹೇಳಿದ್ರು. ಅಂತ್ಯಕಾಲದಲ್ಲಿ ಮತ್ತೆ ಬರುತ್ತೆ. ಹೌದು, ಆವತ್ತು ನಾವು ನೋಡುವಾಗ ತಿರುಗಿ ದೇವರು ತನ್ನ ಈ ಕಾರ್ಯಗಳನ್ನು ಮಾಡುವಾಗ ಅನೇಕರು ಕರ್ತನ ಪವಿತ್ರಾತ್ಮನ ಸುರಿಸುವಿಕೆ ಮತ್ತೊಂದು ಸಾರಿ ಬರುವಾಗ ಅಲ್ಲಿ ಮತ್ತೆ ಇಲ್ಲಿ ನಡೆದಂಥ ಘಟನೆಗಳು ಇಲ್ಲಿನಕ್ಕಿಂತ ಹೆಚ್ಚಿನ ಘಟನೆಗಳು ನೆರವೇರುವಂಥದ್ದಾಗಿದೆ. ಪವಿತ್ರಾತ್ಮನು ಒಂದು ಸಾರಿ ಈ ಲೋಕದಿಂದ ಎತ್ತಲ್ಪಡುವಾಗ ಚರ್ಚಿನ ಜೊತೆಯಲ್ಲಿ ಚರ್ಚ್ನಲ್ಲಿ ನೆಲೆಯಾಗಿರುವಂಥ ಪವಿತ್ರಾತ್ಮನ ಈ ಲೋಕದಿಂದ ಎತ್ತಲ್ಪಡುತ್ತಾನೆ. ಈ ಲೋಕದಲ್ಲಿ ಪವಿತ್ರಾತ್ಮ ಇರೋದಿಲ್ಲ. ಈ ಕೃಪೆ ಕಾಲದಲ್ಲಿ, ಈ ಚರ್ಚ್ನ ಕಾಲದಲ್ಲಿ ಮಾತ್ರವೇ ಪವಿತ್ರಾತ್ಮನು ವಿಶ್ವಾಸಿಗಳಲ್ಲಿ ಚರ್ಚ್ನಲ್ಲಿ ನೆಲೆಯಾಗಿ ಈ ಲೋಕದಲ್ಲಿದ್ದಾನೆ. ಚರ್ಚ್ ಎತ್ತಲ್ಪಟ್ಟ ಮೇಲೆ ಈ ಲೋಕದಲ್ಲಿ ಪವಿತ್ರಾತ್ಮನ ಇರಲ್ಲ. ಪವಿತ್ರಾತ್ಮ ಇನ್ನೊಂದು ಸಾರಿ ಈ ಲೋಕಕ್ಕೆ ಬರುವಾಗ ನೆಲೆಯಾಗಿರೋದಕ್ಕೆ ಬರಲಿಕ್ಕಿಲ್ಲ. ಆದರೆ ಆತನು ಬಂದಾಗ ಅಲ್ಲಿ ನೋಡ್ತೇವೆ ಹೀಗೆ ಹಿರಿಯರು ಕನಸುಗಳು ಕಾಣೋರು, ಯೌವನಸ್ಥರು ದಿವ್ಯ ದರ್ಶನ ಕಾಣೋರು ಇವೆಲ್ಲ ನೆರವೇರೋದು. ಅದ್ರ ಜೊತೆಯಲ್ಲಿ ಹೇಳುವಂಥ ಆಕಾಶದಲ್ಲಿ ಮಹತ್ಕಾರ್ಯಗಳು, ಭೂಮಿಯಲ್ಲಿ ಸೂಚಕ ಕಾರ್ಯಗಳು, ಮತ್ತು ನಾವು ನೋಡ್ತೇವೆ ಸೂರ್ಯನ ಕತ್ತಲಾಗುವಂಥ ಚಂದ್ರನ ರಕ್ತವಾಗುವಂಥದ್ದೆಲ್ಲ ಕಾರ್ಯಗಳು ಉಂಟು. ಆದರೆ ಇವೆಲ್ಲ ಆಗುವಂಥದ್ದು ಉಂಟು. ಆದರೆ ಹೀಗಿರೋದರಿಂದ ನಮಗೆ ಇವತ್ತು ಅನ್ವಯವಾಗುವಂಥ ಯಾವ ವಿಷಯ ಕನಸಿನ ಬಗ್ಗೆ ನೋಡಬೇಕಾದ್ರೆ ಅಥವಾ ದೇವರ ವಾಕ್ಯ ಏನು ಹೇಳ್ತೈತೆ ಅಂತ ನೋಡಿದ್ರೆ, ಇಬ್ರಿಯ 1 ಅಧ್ಯಾಯ 1-2 ವಚನಗಳು ನಾವು ಆವಾಗಲೇ ನೋಡಿದ್ದೇವೆ. ಇಲ್ಲ ನೋಡುವಾಗ ಇಬ್ರಿಯ ಪುಸ್ತಕದಲ್ಲಿ ಮೊದಲೇದಾಗಿ ನಾವು ನೋಡ್ತೇವೆ, ಮೊದಲನೇ ವರ್ಷದಲ್ಲಿ ಹೀಗೆ ಈ ಒಂದು ಪುಸ್ತಕ ಏನಂತಾರೆ, ದೇವರು ಹೇಗಿದ್ದಾನೆ ಅಂತ ಹೇಳಿ ವಿವರಿಸಿಲ್ಲ, ದೇವರು ಮಾಡುವಂಥ ಕಾರ್ಯಗಳನ್ನು ಹೇಳ್ಕೊಂಡು ಬಂದರು. ಹೇಗೆ ಉತ್ಪತ್ತಿ ಅಥವಾ ಜೆನೆಸಿಸ್ನಲ್ಲಿ ಆದಿಕಾಂಡದಲ್ಲಿ ದೇವರು ಏನಂತಾರೆ, ಆದಿಯಲ್ಲಿ ದೇವರು ಆಕಾಶ ಭೂಮಿ ಉಂಟು ಮಾಡಿದ್ರು ಅಂತ ಹೇಳ್ತಾನೋ, ಇಲ್ಲಿ ಕೂಡ ದೇವರು ಹೇಗಿದ್ದಾನೆ ದೇವ್ರ ಬಗ್ಗೆ ವಿವರಿಸಿಲ್ಲ, ಆದರೆ ದೇವರ ಕಾರ್ಯಗಳನ್ನು ಹೇಳಿದ್ರು. ಇಲ್ಲಿ ಕೂಡ ಇಬ್ರಿಯ ಪತ್ರಿಕೆಯಲ್ಲಿ ಪುಸ್ತಕ ದೇವರು ಏನನ್ನು ಮಾಡ್ತಾನೆ ಅಂಥೇಳಿ ಹೇಳಿದಾನೆ ಹೊರತು ದೇವರ ಪರಿಚಯದ ಬಗ್ಗೆ ಹೇಳಿಲ್ಲ. ಇದರಲ್ಲಿ ಹೇಳುವಾಗ ದೇವರು ಮಾತಾಡಿದ್ದಾನೆ, ಅದನ್ನು 1-2 ವಚನ ಹೇಳ್ತಾನೆ. ಅಂದರೆ ದೇವರು ಜೀವಿಸ್ವಾತನು ಅಂಥೇಳಿ ಯಾವಾಗ ಗೊತ್ತಾಗುತ್ತೆ ಅಂದರೆ ಆತನು ಮಾತಾಡುವಾಗಲೇ. ವಿಗ್ರಹಗಳ ಬಗ್ಗೆ ಕೀರ್ತನೆಗಳಲ್ಲಿ ಬೇರೆ ಬೇರೆ ಪುಸ್ತಕಗಳಲ್ಲಿ ಹೇಳುವಾಗ ವಿಗ್ರಹಗಳಿಗೆ ಕಣ್ಣುಂಟು ನೋಡೋದಿಲ್ಲ, ಕಿವಿಂಟು ಕೇಳೋದಿಲ್ಲ, ಅವುಗಳ ಬಾಯಲ್ಲಿ ಏನಂತಾರೆ ಗಂಟಲಲ್ಲಿ ಸ್ವರವೇ ಇಲ್ಲ, ಹೀಗೆಲ್ಲ ಹೇಳುವಾಗ ನಮ್ಮ ದೇವರು ವಿಗ್ರಹ ಅಲ್ಲ, ನಮ್ಮ ದೇವರ ಆತ್ಮಸ್ವರೂಪವನ್ನು ಜೀವಿಸುವಾತನು. ಮತ್ತು ಅದು ಹೇಗೆ ಗೊತ್ತಾಗ್ತದೆ ಅಂದರೆ ಆತನು ಮಾತನಾಡೋದ್ರಿಂದ. ಆತನು ಮಾತಾಡ್ತಲೇ ಬಂದಿದ್ದಾನೆ. ಆತನು ಮಾತನಾಡದಿದ್ದರೆ ನಮಗೆ ಆತನ ಬಗ್ಗೆ ನಮಗೆ ಏನನ್ನೂ ಗೊತ್ತಾಗ್ತಿಲ್ಲ. ನಮ್ಮ ಇತಿಹಾಸ ಅಥವಾ ನಮ್ಮ ಏನಂತಾರೆ ಭೂಮಿಯ ಸೃಷ್ಟಿ, ನಮ್ಮ ಸೃಷ್ಟಿ, ಇವೆಲ್ಲ ವಿಷಯಗಳು ಗೊತ್ತೇ ಆಗ್ತಿರಲಿಲ್ಲ. ದೇವರು ಮಾತನಾಡೋದ್ರಿಂದ ನಮಗೆಲ್ಲೋ ಗೊತ್ತಾಗಿದೆ. ಒಂದು ವೇಳೆ ದೇವರು ಮಾತನಾಡದಿದ್ದರೆ ಎಲ್ಲರೂ ಕೇವಲ ಗೆಸ್ ಮಾಡಬೇಕು, ಹೀಗಾಗಿರ್ಬೋದು ಹಾಗಾಗಿರ್ಬೋದು, ಕಲ್ಪನೆ ಅಥವಾ ಇನ್ನೇನೋ ಏನಂತಾರೆ ಯೋಚನೆ ಮಾಡುವಂಥದ್ದು, ಗೆಸ್ ಮಾಡುವಂಥದ್ದು ಅಲ್ಲ. ಅದಕ್ಕೋಸ್ಕರ ದೇವರು ತನ್ನ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ಹೇಗೆ ದೇವರು ಮಾತನಾಡಿದ್ದಾನೆ ಅಂತೇಳಿ ನೋಡುವಾಗ ನಮಗೆ ಗೊತ್ತಿರೋ ಪ್ರಕಾರದ ಅದನ್ನು ಕೀರ್ತನೆ ಬರೆದ 19ನೇ ಅಧ್ಯಾಯದಲ್ಲಿ 1ನೇ ಭಾಗದಲ್ಲಿ ದೇವರು ತನ್ನ ಸೃಷ್ಟಿಯ ಮುಖಾಂತರ ಮಾತನಾಡಿದ್ದಾನೆ, ಪ್ರಚುರಪಡಿಸ್ಕೊಂಡಿದ್ದಾನೆ, ಪ್ರಕಟಪಡಿಸಿದ್ದಾನೆ. ಮತ್ತು ಅದೇ 2ನೇ ಭಾಗದಲ್ಲಿ ಧರ್ಮಶಾಸ್ತ್ರ ಅಥವಾ ನ್ಯಾಯಪ್ರಮಾಣ ಬರಹಗಳಿಂದ ವಾಕ್ಯಗಳಿಂದ ಮಾತನಾಡಿದ್ದಾನೆ ಎಂಬುದಾಗಿ ಕೂಡ ಅಲ್ಲಿ ಹೇಳ್ತಾನೆ. ಪೌಲನು ರೋಮಪುರದ 1ನೇ ಅಧ್ಯಾಯ 18-23 ದೇವರು ತನ್ನ ಸೃಷ್ಟಿ ಮುಖಾಂತರ ಮಾತನಾಡಿರುವಂಥದ್ದನ್ನು ಪ್ರಕಟಪಡಿಸಿಕೊಂಡಿರುವಂಥದ್ದನ್ನು ತಿಳಿಸಿದ್ದಾನೆ. ಅಂದರೆ ಎಲ್ಲ ನೋಡುವಾಗ ಈ ಒಂದು ಇಬ್ರಿಯ 1ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ ಅಲ್ಲಿ 2 ವಿಧಗಳು ನೋಡ್ತೇವೆ. ದೇವರು ಏನಂತಾರೆ ಅನೇಕ ವಿಧದಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದನು ಅಂತೇಳಿ ನಾವು ನೋಡ್ತೇವೆ. ಇಲ್ಲ ನೋಡುವಾಗ ಏನು ಹೇಳ್ತಾರೆ ವಾಕ್ಯದಲ್ಲಿ ಒಂದು ತರ್ಜಮೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಆದರೆ ಎಲ್ಲ ನೋಡುವಾಗ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ಹಲವಾರು ವಿಧದಲ್ಲಿ ಮತ್ತು ಅನೇಕ ಸಾರಿ ಮಾತನಾಡಿದನು. ಅದನ್ನು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಅದರ ಅರ್ಥ ವಿವರಣೆಯನ್ನು ನೋಡೋಣ. ಇಲ್ಲಿ ಮುಂದೆ ನೋಡುವಾಗ ನಾವು ನೋಡ್ತೇವೆ ಹಲವು ವಿಧದಲ್ಲಿ ಮತ್ತು ಅನೇಕ ಸಾರಿ ದೇವರು ಮಾತನಾಡಿದನು. ಇಲ್ಲಿ ಇಬ್ರಿಯ ಪತ್ರಿಕೆಯ 1ನೇ ಭಾಗಕ್ಕೆ ಬರುವಾಗ ಅದನ್ನೇ ಇಲ್ಲಿ ವಿವರವಾಗಿ ನಾವು ನೋಡ್ತೇವೆ. ಅಂದರೆ ದೇವರು ಹೇಗೆ ಅನೇಕ ಸಾರಿ ಮಾತನಾಡಿದನು. ಇಲ್ಲಿ ನಾವು
ಅದರ ವಿವರಣೆ ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ. ಮೆನಿ ಪೋರ್ಷನ್ಸ್ ಅಥವಾ ಅನೇಕ ಸಾರಿ ಅಂತ ಹೇಳಿ ನೋಡ್ತೇವೆ. ಅನೇಕ ಸಾರಿ ಮಾತನಾಡೋದು ಹೇಗೆ? 39 ಪುಸ್ತಕಗಳಲ್ಲಿ ದೇವರು ಮಾತನಾಡಿದನು. 39 ಪುಸ್ತಕಗಳು ಒಂದೇ ಸರಿ ಬರೆಯಲ್ಪಡಲಿಲ್ಲ. ಹಳೆ ಒಡಂಬಡಿಕೆ ಪುಸ್ತಕಗಳು ಬೇರೆ ಬೇರೆ ಸೇವಕರಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ, ಮತ್ತು ಒಬ್ಬರು ಏನು ಬರೆದವರು ಇನ್ನೊಬ್ಬರಿಗೆ ಅವ್ರು ಗೊತ್ತಿಲ್ಲ, ಅದನ್ನೇ ಅವರು ಕಂಟಿನ್ಯೂ ಮಾಡೋದು, ಅದನ್ನೇ ಮುಂದುವರಿಸಿದ್ರು. ಎಲ್ಲದೂ ಒಂದಕ್ಕೆ ಒಂದು ಹೊಂದಾಣಿಕೆ, ಒಂದೇ ಸಂದೇಶ, ಒಂದೇ ಗುರಿ. ಇವೆಲ್ಲ ಮಾತಾಡ್ಬೇಕಾದ್ರೆ ದೇವರು ಮಾತಾಡಿರುವಂಥದ್ದು ಅವರು ಬರೆದರು. ಅದಕ್ಕೆ ದೇವರು ಅನೇಕ ಸಾರಿ, ಮೆನಿ ಪೋರ್ಷನ್ಸ್, ದೇವರು ಅನೇಕ ಸಾರಿ ವಿಧ ವಿಧವಾಗಿಯೂ ಭಾಗವಾಗಿಯೂ ಅಂಥೇಳಿ ಇನ್ನೊಂದು ನೋಡ್ತೇವೆ. ದೇವರು ಹೀಗೆ ಅವರಿಂದ ಮಾತಾಡೋದು. ಏಳನೇದಾಗಿ ನೋಡುವಾಗ ಮೆನಿ ವೇಸ್, ಅನೇಕ ಏನಂತಾರೆ ವಿಧದಲ್ಲಿ ಆತನು, ವಿಧ ವಿಧವಾಗಿ ಆತನು ಮಾತಾಡೋದು. ಹೇಗೆ ಮಾತಾಡೋದು? ಬೇರೆ ಬೇರೆ ವಿಷಯಗಳು ನೋಡ್ತೇವೆ. ಮೋಶೆಗೆ ದೇವರು ಉರಿಯುವಂಥ ಪೊದೆಯಲ್ಲಿ ಮಾತನಾಡಿದನು. ದೇವರು ಎಲೆಯನಿಗೆ ನಾವು ನೋಡ್ತೇವೆ ಸಣ್ಣದಾದ ಧ್ವನಿಯಲ್ಲಿ ಮಾತನಾಡೋದು. ಅಲ್ಲಿ ಭೂಕಂಪ ಆಯಿತು, ಬೇರೆ ಬೇರೆ ಶಬ್ದ ಆಯಿತು, ಗುಡುಗು ಮಿಂಚು ಎಲ್ಲ ಕಾಣಿಸ್ತು. ಅಲ್ಲಿ ದೇವರು ಮಾತನಾಡ್ತಾನೇನೋ ಅಂತೇಳಿ ನೋಡಿದ್ರೆ ಇಲ್ಲ, ಕೊನೆಗೆ ಸಣ್ಣ ಧ್ವನಿಯಲ್ಲಿ ದೇವರು ಮಾತನಾಡಿದನು. ಸೊ ದೇವರು ಬೆಂಕಿಯಲ್ಲಿ ಪೊದೆಯಲ್ಲಿ ಮಾತನಾಡಿದನು, ಸಣ್ಣ ಧ್ವನಿಯಲ್ಲಿ ಮಾತನಾಡಿದನು. ಯೆಶಾಯನಿಗೆ ಪರಲೋಕದ ದೈವಿಕವಾದಂಥ ದರ್ಶನದಲ್ಲಿ ಮಾತನಾಡಿದನು. ಹೋಶಿಯನಿಗೆ ಒಂದು ಫ್ಯಾಮಿಲಿ, ಆತನ ಕುಟುಂಬದ ಸಂಕಟದ ಪರಿಸ್ಥಿತಿಯಲ್ಲಿ ಮಾತನಾಡಿದನು. ಆಮೋಸನಿಗೆ ಹಣ್ಣುಗಳ ಬುಟ್ಟಿಯ ಬಗ್ಗೆ ಅಥವಾ ಅದರಿಂದ ಮಾತನಾಡಿದನು. ಹೀಗೆ ದೇವರು ಬೆಂಕಿ, ಗುಡುಗು, ಮಿಂಚು, ಭೂಕಂಪ, ಕನಸು, ದರ್ಶನ, ಮಹತ್ಕಾರ್ಯಗಳು ಮುಂತಾದವುಗಳಿಂದ ಮಾತಾಡ್ತಾನೇ ಬಂದಿದ್ದಾರೆ. ಆದರೆ ಇವೆಲ್ಲವುಗಳು ಮಾತಾಡ್ತಿರುವಂಥದ್ದು ಅಪೂರ್ಣವಾಗಿರುವಂಥದ್ದು, ಪೂರ್ಣವಾಗಿಲ್ಲ. ಅಂತ್ಯದಲ್ಲಿ ತನ್ನ ಕುಮಾರನ ಮೂಲಕ ಪೂರ್ಣವಾಗಿ ಮಾತನಾಡಿದ್ದಾನೆ. ಅದನ್ನೇ ಇಬ್ರಿಯ ಪತ್ರಿಕೆ 1:12 ಹೇಳ್ತಿರುವಂಥದ್ದು. ಕನಸುಗಳು ಕಂಡವು, ಪ್ರವಾದನೆಗಳಿತ್ತು, ದರ್ಶನಗಳಾಯಿತು, ಬೆಂಕಿ, ಗುಡುಗು, ಮಿಂಚುಗಳು ಕಾಣ್ತು. ಆದರೆ ಇವೆಲ್ಲವುಗಳು ಇತ್ತು, ಅವೆಲ್ಲವುಗಳು ಅಪೂರ್ಣವಾಗಿ ಕೆಲವುಗಳನ್ನು ತಿಳಿಸ್ಕೊಂಡು ಬಂತು. ಆದರೆ ಕೊನೆಗೆ ತನ್ನ ಕುಮಾರ ಅಂತ ಯೇಸುನಲ್ಲಿ ಪರಿಪೂರ್ಣವಾಗಿ ಮಾತನಾಡಿದನು. ಆದ್ದರಿಂದ ಇವೆಲ್ಲ ಒಂದು ವೇಳೆ ನಾವು ಕನಸು ಎಲ್ಲ ಕಾಣಬೇಕಾದ್ರೆ, ಕನಸಲ್ಲಿ ನಾವು ನಂಬಬೇಕಾದ್ರೆ, ಇಲ್ಲಿ ನಡೆದಿರುವಂಥ ಎಲ್ಲ ಘಟನೆಗಳು ನಾವು ಮಾಡಬೇಕಲ್ಲ. ಕೇವಲ ಕನಸನ್ನೇ ಆರಿಸ್ಕೋಬೇಕಾಗಿಲ್ಲ. ದರ್ಶನ ನೋಡಬೇಕು, ಬೆಂಕಿ ಪೊದೆಯಲ್ಲಿ ಕಾಣಿಸ್ಬೇಕು, ಮಾತನಾಡಬೇಕು, ಅಥವಾ ಹೊಗೆಯಲ್ಲಿ ಮೋಡಕ್ಕೆ ಒಯ್ದಿರುವಂಥ ರೀತಿಯಲ್ಲಿ ಮಾತನಾಡಬೇಕು, ಭೂಕಂಪದಲ್ಲಿ ಮಾತಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬೇಕು. ದೇವರು ಬರೀ ಕನಸೊಂದೇ ಆರಿಸ್ಕೊಳ್ಳೋದಕ್ಕೆ ಕಾರಣ ಇದು ಕ್ರಿಸ್ತಿಯ ನಂಬಿಕೆ ಎಂದಲ್ಲ, ಹೊರಗಿನಿಂದಲೂ ಬಂದಿದೆ. ಅನೇಕರು ಹೀಗೆ ಕನಸಿನಲ್ಲಿ ನಂಬಿಕೆ ಕೆಟ್ಟಂಥವರಾಗಿದ್ದಾರೆ. ಅದಕ್ಕೆ ಬೈಬಲ್ ನಂಬಿರುವಂಥ ನಾವು ಕ್ರಿಸ್ತ ವಿಶ್ವಾಸಿಗಳು ಕೂಡ ಅವರಂತೆ ಕನಸಿನಲ್ಲಿ ಆತುಕೊಂಡಿರುವಂಥದ್ದು ಸರಿಯಾದಂಥ ನಂಬಿಕೆ ಅಲ್ಲ. ಮೂರನೇದಾಗಿ ನೋಡುವಾಗ ಇಲ್ಲಿ ಇನ್ನೊಂದು ದೇವರು ಹೇಳ್ತಾನೆ ಏನಂದರೆ, ದೇವರು ಹೀಗೆ ಏನಂತಾರೆ ಹಳೆ ಒಡಂಬಡಿಕೆಯಿಂದಲೂ ಏನಂತಾರೆ ಪ್ರೋಗ್ರೆಸಿವ್ ರೆವಲೇಷನ್ ಅಂತೇಳಿ ನೋಡ್ತೇವೆ. ಪ್ರಗತಿ ಪಥದಲ್ಲಿ ದೇವರು ತನ್ನ ಸಂದೇಶವನ್ನು ಕೊಡ್ತಾ ಬಂದಿದ್ದಾನೆ. ಒಂದೇ ಸರಿಗೆ ಎಲ್ಲವನ್ನೂ ಕೊಡಲಿಲ್ಲ. ನಾವು ಒಂದೇ ಸರಿಗೆ ಊಟ ಮಾಡೋಂತೆಲ್ಲ ಕೊಟ್ಟರೆ ನಾವು ಸೇವಿಸೋದಕ್ಕೂ ಆಗಲ್ಲ, ಜೀವನನೂ ಆಗಲ್ಲ. ದೇವರು ಮನುಷ್ಯನಿಗೆ ಎಲ್ಲವನ್ನೂ ಒಂದೇ ಪುಸ್ತಕದಲ್ಲಿ ಅಥವಾ ಕೆಲವೇ ಪುಸ್ತಕಗಳೆಲ್ಲವನ್ನೂ ಕೊಡಲಿಲ್ಲ. ಹಂತ ಹಂತವಾಗಿ ಆತನ ಸಂದೇಶವನ್ನು, ಆತನ ಆಲೋಚನೆಯನ್ನು ಆತನು ಕೊಡ್ತಾ ಬಂದಿದ್ದಾನೆ. ಹಂತ ಹಂತವಾಗಿ ಪ್ರಗತಿ ಪಥದಲ್ಲಿ, ಅಂದರೆ ಅದು ಪ್ರೋಗ್ರೆಸಿವ್ ಆಗಿ ಸ್ವಲ್ಪ ಇದ್ದಿರೋಂಥದ್ದು ಹೆಚ್ಚಾಗಿ ಆತನು ದೇವರು ಮುಂದೆ ಮಾಡ್ಕೊಂಡು ಬಂದು ಪ್ರಕಟಣೆ ಗ್ರಂಥಕ್ಕೆ ಆತನು ಮುಗಿಸಿದ್ದಾನೆ. ಆಗಿರುವುದರಿಂದ ಯಾವುದೋ ಒಂದು ಪುಸ್ತಕ ತೊಗೊಂಡು ಯಾವುದೋ ಒಂದು ವಾಕ್ಯ ತೊಗೊಂಡ ತಕ್ಷಣ ಅಲ್ಲೇ ಎಲ್ಲ ಮುಗಿದೋಯ್ತು ಅಂತೇಳಿ ಅದ್ರ ಮೇಲೆ ಡಾಕ್ಟ್ರಿನ್ ಮಾಡುವಂಥದ್ದು ತಪ್ಪು. ಅದಕ್ಕೆ ನಾವು ನೋಡ್ತೇವೆ ದೇವರೆಲ್ಲವನ್ನೂ ಆದಿಕಾಂಡದಲ್ಲಿ ತಿಳಿಸಲಿಲ್ಲ. ಅದನ್ನು ಏನಂತಾರೆ ಪ್ರಗತಿ ಪಥದಲ್ಲಿ ಅದನ್ನು ಹೆಚ್ಚಾಗಿ ಮಾಡ್ತಾ ಆದಿಕಾಂಡದಲ್ಲಿ ಪ್ರಾರಂಭ ಮಾಡುವಂಥದ್ದು ಪ್ರಕಟಣೆ ಗ್ರಂಥಕ್ಕೆ ಬಂದು ಪರಿಪೂರ್ಣವಾಗಿ ನಿಲ್ಲಿಸಿದನು. ಅದಕ್ಕೆ ಇವತ್ತಿನ ಸ್ಥಿತಿಗೆ ಬರುವಾಗ ದೇವರ ವಾಕ್ಯದಲ್ಲಿ ಇಬ್ರಿಯ ಪತ್ರಿಕೆ 1:1 ಮತ್ತು 2 ನೋಡುವಾಗ ಕೊನೆಗೆ ಬರುವಾಗ ಅಂತ್ಯ ದಿನಗಳಲ್ಲಿ ತನ್ನ ಕುಮಾರನಲ್ಲಿ ಮಾತನಾಡಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರು ಮಾತನಾಡಿದ್ದಾನೆ. ಆತನು ಮಾಡಿರುವಂಥದ್ದು ಮುಗಿದಿತ್ತು. ಅದಕ್ಕೆ ನಾವು ಏನಂದರೆ ಹೇಗೆ ಅದನ್ನು ನಾವು ತಗೋಬೇಕಂದ್ರೆ ಲೂಕನ ಸುವಾರ್ತೆ 9:35 ನೋಡ್ತೇವೆ. ಪರ್ವತದಲ್ಲಿ ಏನಂತಾರೆ ಕರ್ತನ ಯೇಸು ಕ್ರಿಸ್ತನು ಇತರರೊಂದಿಗೆ ಏನಂತಾರೆ ಮೋಶೆ ಮತ್ತು ಎಲಿಯರೊಂದಿಗೆ ಕಾಣಿಸ್ಕೊಂಡಾಗ, ಪ್ರಕಾಶಮಯವಾಗಿ ಕಾಣಿಸ್ಕೊಂಡಾಗ ಪರಲೋಕದಿಂದ ಆಕಾಶವಾಣಿ ಆಯಿತು. ದೇವರು ಮಾತನಾಡಿದೆ, ಇದು ನನ್ನ ಕುಮಾರನು, ಈತನನ್ನು ಆರಿಸ್ಕೊಂಡಿದೆ, ಈತನನ್ನು ಮೆಚ್ಚಿಕೊಂಡಿದೆ, ಈತನಿಗೆ ಕೇಳ್ರಿ, ಈತನಿಗೆ ಕಿವಿಗೊಡ್ರಿ. ಲೂಕ
9ನೇ ಅಧ್ಯಾಯ 35ನೇ ವಚನ. ಇವತ್ತು ನಮಗೆ ದೇವರು ಹೇಳ್ತದೆ, ಇಲ್ಲಿವರೆಗೂ ನೀವೆಲ್ಲ ಕೇಳ್ಕೊಂಬಂದಿರಿ, ಪ್ರವಾದಿಗಳ ಮುಖಾಂತರ, ಪಿತೃಗಳ ಮುಖಾಂತರ, ಬೇರೆ ಬೇರೆ ಮುಖಾಂತರ ಅನೇಕ ಸಾರಿ ವಿಧ ವಿಧದಲ್ಲಿ ಮಾತನಾಡ್ಕೊಂಬಂದಿದ್ದಾನೆ. ಆದರೆ ಅಂತ್ಯದಿನ ಅಂತೇಳಿ ನೋಡುವಾಗ ಕರ್ತನು ಮೆಸ್ಸಿಯನಾಗಿ ಅಥವಾ ರಕ್ಷಕನಾಗಿ ಕಾಣಿಸ್ಕೊಂಡಿರುವಂಥ ದಿನಗಳಲ್ಲಿ ಕೊನೆಯದಾಗಿ ಕರ್ತನಾಂತ ಯೇಸು ಕ್ರಿಸ್ತನ ಅಂತಿಮವಾಗಿ ಮಾತನಾಡಿದ್ದಾನೆ. ಆತನು ಬಂದ ಮೇಲೆ ಮುಗಿದೋಯ್ತೀನಿ, ಬೇರೆಯವರು ಮಾತಾಡೋದಂತ ಬೇಕಿಲ್ಲ. ಅಪೂರ್ಣವಾಗಿರೋಂಥದ್ದು ಮುಗಿದೋಯ್ತು, ಪರಿಪೂರ್ಣವಾದದ್ದು ಬಂತು. ಅದಕ್ಕೆ ನೋಡ್ತೇವೆ ಈ ಒಂದು ಪುಸ್ತಕ ಏನಂತಾರೆ ಅನೇಕರು ಬರೆದಾಗಲೂ ಏನಂತಾರೆ ಮೋಶೆ ಬೇರೆ ಬೇರೆ ದೇವರ ಸಂದೇಶವನ್ನು ಅವರು ಬರೆದರು. ಕರ್ತನಾಂತ ಯೇಸು ಕ್ರಿಸ್ತನು ಸಂದೇಶವನ್ನು ತರಲಿಲ್ಲ, ಸ್ವತಃ ಆತನೇ ಸಂದೇಶವಾಗಿದ್ದನು. ಯಾಕಂದರೆ ಆತನೇ ದೇವರ ಮಾತು, ಆತನೇ ದೇವರ ಆಲೋಚನೆ. ಅಥವಾ ಯೋಹಾನ 1 ನೋಡೋ ಪ್ರಕಾರ ಆತನೇ ಆದಿಯಲ್ಲಿ ವಾಕ್ಯವಾಗಿದ್ದನು, ದೇವರ ಆಲೋಚನೆ ಆಗಿದ್ದನು, ಆತನೇ ದೇವರಾಗಿದ್ದನು, ಆತನೇ ದೇವರ ಬಳಿಯಲ್ಲಿದ್ದನು, ಆತನೇ ಮನುಷ್ಯನಾಗಿ ಈ ಲೋಕದಲ್ಲಿ ಕಾಣಿಸ್ಕೊಂಡನು. ದೇವರ ಮಾತು, ದೇವರ ವಾಕ್ಯ ಆತನೇ. ಅದಕ್ಕೋಸ್ಕರವೇ ಆತನಲ್ಲೆಲ್ಲವೂ ಪರಿಪೂರ್ಣವಾಯಿತು. ಆತನು ಬಂದಾಗೆಲ್ಲವೂ ಪರಿಪೂರ್ಣವಾಯಿತು. ಅದಕ್ಕೋಸ್ಕರ ಆತನನ್ನು ಕೇಳ್ರಿ. ಆತನು ಬಂದ ಮೇಲೆ ಎಲ್ಲ ಮತ್ತೆ ತಿರುಗಿ ಏನು ಹೆಚ್ಚಿನದು ಬರುವಂಥದ್ದಿಲ್ಲ, ಬೇಕಾಗಿಲ್ಲ. ದೇವರ ಮಾತು ಹೇಳಬೇಕಾಗಿರುವಂಥದ್ದು ಕರ್ತನಲ್ಲಿ ಪರಿಪೂರ್ಣಗೊಂಡಿದೆ. ಅದಕ್ಕೆ ಕರ್ತನ ತಂದೆಯಾದಂಥ ದೇವರು ಹೇಳುವಂಥದ್ದು, ನನ್ನ ಕುಮಾರನು, ಈತನನ್ನು ಮೆಚ್ಚಿದ್ದೇನೆ, ಈತ ನನ್ನ ಪ್ರಿಯನು, ಈತನಿಗೆ ಕೇಳ್ರಿ, ಈತನಿಗೆ ಕಿವಿಗೊಡ್ರಿ. ಒಂದು ವೇಳೆ ಈತನಿಗೆ ನೀವು ಕಿವಿಗೊಡದೆ ಹೋದರೆ ನೀವು ನನ್ನನ್ನು ತಿಳ್ಕೊಳ್ಳೋದು ಸಾಧ್ಯವಿಲ್ಲ ಮತ್ತು ದಂಡನೆಗೆ ಗುರಿಯಾಗ್ತೀರಾ ಅಂಥೇಳಿ ದೇವರು ಹೇಳಿರುವಂಥದ್ದು. ದೇವರು ಪ್ರವಾದಿಗಳಂತೆ ಕರ್ತನೆ ಮಾತಾಡಲಿಲ್ಲ, ಆದರೆ ಕರ್ತನೆ ಸ್ವತಃ ಆ ಮಾತಾಗಿದ್ದಾನೆ. ಹೀಗೆ ಬರುವಾಗ ಮುಂದೆ ಪ್ರಕಟಣೆ ಪುಸ್ತಕದಲ್ಲಿ ಬರುವಾಗ ಇವೆಲ್ಲ ಆದಮೇಲೆ ಅದಕ್ಕೆ ದೇವರ ಮಾತುಗಳು ಕೊನೆಗೆ ಕರ್ತನಾಂತ ಯೇಸು ಕ್ರಿಸ್ತನ ಮಾತು ಪ್ರಕಟಣೆ ಗ್ರಂಥದಲ್ಲಿ ಮುಕ್ತಾಯ ಆಯಿತು. ಪ್ರಕಟಣೆ ಗ್ರಂಥದ ಅಂತಿಮ ವಾಕ್ಯಗಳಲ್ಲಿ ಅಂತಿಮ ವಾಕ್ಯಗಳಲ್ಲಿ ಇನ್ಮೇಲೆ ಈ ಪ್ರವಾದನೆಗೆ ಯಾವುದನ್ನು ಸೇರಿಸಲಬಾರ್ದು, ತೆಗೆಯಲಬಾರ್ದು ಅಂತ ಹೇಳಿದ ಮೇಲೆ ಮತ್ತೆ ನಾವು ದೇವರು ನಮಗೆ ದರ್ಶನಗಳ ಮೂಲಕ, ಕನಸಿನ ಮೂಲಕ, ಪ್ರವಾದನೆಗಳ ಮೂಲಕ, ಅನ್ಯ ಭಾಷೆಗಳ ಮೂಲಕ ಮಾತಾಡ್ತಾನೆ ಅನ್ನುವಂಥದ್ದು ತಪ್ಪು. ಯಾವುದನ್ನು ಹೇಳಿದ್ರೆ ನಾವು ಬೈಬಲ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೇವೆ ಅಂತ ಅರ್ಥ ಆಗುತ್ತೆ. ಹಾಗೆ ಹೇಳಿದ್ರೆ ನಾವು ಬೈಬಲ್ ನಂಬುವಂಥವರೆಲ್ಲ ಬೈಬಲ್ನ ದೇವರಿಗೆ ಸಂಬಂಧ ಇಲ್ಲ. ನಾವು ಏನನ್ನು ಹೆಚ್ಚಾಗಿ ನಾವು ತಿಳ್ಕೊಳ್ಬೇಕಾಗಿಲ್ಲ, ಯಾವುದು ಹೊಂದುತ್ತಾ ಇಲ್ಲ. ಹೊಂದಬೇಕಾಗಿರುವಂಥ ದೇವ್ರಿಗೆ ಆಲೋಚನೆ ಕೊಡಬೇಕಾದ್ರೆ ಆತನು ಕೊಟ್ಬಿಟ್ಟಿದ್ದಾನೆ. ಹೀಗೆ ಅದಕ್ಕೆ ನಾವು ನೋಡ್ತೇವೆ. ಹಾಗೆ ಕೊಟ್ಟಿರೋದ್ರಿಂದಲೇ 1 ಕೊರಿಂಥ 13ನೇ ಅಧ್ಯಾಯ 8ರಿಂದ 10ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಪ್ರೀತಿಯೊಂದಿಗೂ ನಿಂತು ಹೋಗೋದಿಲ್ಲ, ಪ್ರವಾದನೆಗಳಾದರೂ ಇಲ್ಲದಂತಾಗುವು, ಅನ್ಯ ಭಾಷೆಗಳ ನಿಂತು ಹೋಗುವು, ತಿಳುವಳಿಕೆಯೋ ಇಲ್ಲದಂತಾಗುವುದು, ಅಪೂರ್ಣವಾಗಿ ತಿಳ್ಕೊಳ್ತೇವೆ, ಅಪೂರ್ಣವಾಗಿ ಪ್ರವಾದಿಸ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದೆಂದು ಬರೆದಿದೆ. ಸಂಪೂರ್ಣವಾದದ್ದು ಯಾವುದು? ಕರ್ತನಾಂತ ಯೇಸು ಕ್ರಿಸ್ತನ ಮೂಲಕ ದೇವರು ಮಾತನಾಡುವಂಥದ್ದು ಪರಿಪೂರ್ಣವಾಗಿ ಪ್ರಕಟಣೆವರೆಗೂ ಪರಿಪೂರ್ಣವಾಗಿ ಕೊಡಲ್ಪಟ್ಟಿತು, ಬರೆದು ಇವತ್ತು ನಮಗೆ ಕೊಡಲ್ಪಟ್ಟಿದೆ. ಬೈಬಲ್ ಪರಿಪೂರ್ಣವಾಗಿ ಸ್ಥಾಪಿಸಲ್ಪಟ್ಟು ಇಂದು ನಮ್ಮ ಭಾಷೆಯಲ್ಲೇ ಲಭ್ಯವಿರುವಾಗ, ನಮಗೆ ದೇವರು ಒದಗಿಸಿಕೊಟ್ಟಿರುವಾಗ, ಬೈಬಲ್ ಇಲ್ಲದಿರುವ ಕಾಲದಲ್ಲಿ ಬೆಂಕಿಯಿಂದ ಮಾತಾಡ್ದ ಅಥವಾ ಇನ್ನೊಂದರಿಂದ ಮಾತಾಡ್ದ, ಕನಸಿನಿಂದ ದರ್ಶನ ಆಗಿರುವಂಥ ಮಾತನಾಡಿದಂಥ ಅವಶ್ಯಕತೆ ಯಾಕೆ ಬೇಕು? ಅವತ್ತು ಬೈಬಲ್ ಪರಿಪೂರ್ಣವಾಗಿರಲಿಲ್ಲ, ಅದಕ್ಕೆ ಅವುಗಳ ಅವಶ್ಯಕತೆ ಇತ್ತು. ಹೀಗೆ ದೇವರು ಯೋಹಾನ 15:26 ಕೂಡ ಆತನೇ ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸುವ ಸಹಾಯಕನೆಂದರೆ ತಂದೆಯ ಬಳಿಯಿಂದ ಹೊಡುವ ಸತ್ಯದ ಆತ್ಮನು ಬಂದಾಗ ಆತನೇ ನನ್ನ ವಿಷಯವಾಗಿ ಸಾಕ್ಷಿ ಕೊಡೋನು. ನಾವು ನೋಡುವಾಗ ಇನ್ನೊಂದು ಸಂಗತಿ ನೋಡ್ತೇವೆ. ಪವಿತ್ರಾತ್ಮನೇ 1 ಪೇತ್ರದಲ್ಲಿ ಹೇಳೋ ಪ್ರಕಾರ ಬರೆದಿರುವಂಥ ಎಲ್ಲ ಪ್ರವಾದನ ವಾಕ್ಯಗಳು ಪವಿತ್ರಾತ್ಮ ಪ್ರೇರೇಪಣೆಯಿಂದಲೇ ಬರೆಯಲ್ಪಟ್ಟಿವೆ. ಮೋಶೆ ಆಗಲಿ ಬೇರೆ ಬೇರೆಯವರಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಅವರು ಬರೆದಿದ್ದಾರೆ. ಇಲ್ಲಿ ಪ್ರಕಟಣೆ ಗ್ರಂಥಕ್ಕೆ ಬರುವಾಗಲೂ ಪ್ರಕಟಣೆವರೆಗೂ ಕೂಡ ಪವಿತ್ರಾತ್ಮನೇ ಹೊಸ ಒಡಂಬಡಿಕೆಯ ತನ್ನ ಸೇವಕರನ್ನು ಉಪಯೋಗಿಸಿ ಬರೆದಿದ್ದಾನೆ. ಕರ್ತನ ಹೇಳಿರುವಂಥ ಮಾತುಗಳನ್ನು ಪವಿತ್ರಾತ್ಮನ ಸೇವಕರ ಮೂಲಕವಾಗಿ ಇನ್ನು ಅವಳನ್ನು ವಿಸ್ತರಿಸಿ ಬರೆದನು. ಅದಕ್ಕೆ ಪವಿತ್ರಾತ್ಮನ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಕರ್ತನಾಂತ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಿದ್ದಾನೆಂದರೆ, ಸತ್ಯದ ಆತ್ಮನು ಬಂದಾಗ ಆತನೇ ನನ್ನ ವಿಷಯವಾಗಿ ಸಾಕ್ಷಿ ಕೊಡೋನು. ಪರಿಶುದ್ಧಾತ್ಮ ಒಂದು ಇನ್ಯಾವುದೋ ವಿಷಯಕ್ಕೆ ಸಾಕ್ಷಿ ಕೊಡ್ತಾ ಇಲ್ಲ. ಪವಿತ್ರಾತ್ಮನು ಕರ್ತನಾಂತ ಯೇಸು ಕ್ರಿಸ್ತನ ವಿಷಯದಲ್ಲೇ ಸಾಕ್ಷಿ ಕೊಡ್ತಾನೆ. 16ನೇ ಅಧ್ಯಾಯ 13ನೇ ವಚನ ಕೂಡ ಹೇಳ್ತಾನೆ, ಆದರೆ ಸತ್ಯದ ಆತ್ಮನು ಬರುವಾಗ ಆತನು ನಿಮ್ಮನ್ನು ಪೂರ್ಣ ಸತ್ಯದ ಕಡೆಗೆ ನಡೆಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದೆ ನಡೆಯುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಪವಿತ್ರಾತ್ಮನೇ ಈ ಸಂಗತಿಗಳು ಮುಂದೆ ನಡೆಯುವಂಥದ್ದು, ಮಾತಾಡುವಂಥದ್ದು ಯಾವುದು? ಕರ್ತನು ದೇವರ ಆಲೋಚನೆ ಆಗಿದೆ, ದೇವರ ಮಾತು ಕರ್ತನಾಗಿದ್ದಾನೆ, ದೇವರ ವಾಕ್ಯವು ಕರ್ತನಾಗಿದ್ದಾನೆ.
ಆ ಕರ್ತನ ಮಾತುಗಳನ್ನು ಪವಿತ್ರ ಆತ್ಮನು ಕರ್ತನ ಈ ಲೋಕದಿಂದ ಸತ್ತು ಹೊಣಲ್ಪಟ್ಟು ಪೃಥ್ವಿಯನಾಗಿ ಎಬ್ಬಿಸಲ್ಪಟ್ಟು ಹೋದ ಮೇಲೆ ಕೂಡ ಪವಿತ್ರ ಆತ್ಮನು ಆತನ ಮಾತುಗಳನ್ನು ಮುಂದುವರಿಸಿ ಪ್ರಕಟಣೆ ಗ್ರಂಥಕ್ಕೆ ಮುಗಿಸಿ ನಮ್ಮ ಕೈಗೆ ಬೈಬಲನ್ನು ಕೊಟ್ಟಿದ್ದಾನೆ. ಪವಿತ್ರ ಆತ್ಮ ಎಲ್ಲ ವಾಕ್ಯಗಳನ್ನು ಆತನೇ ಬರೆಸಿದ್ರು ಕೂಡ ದಿನಗಳಲ್ಲಿ ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ಬೈಬಲ್ನಿಂದ ಮಾತನಾಡ್ತಿದ್ದಾನೆ. ಇವತ್ತು ಹೇಗೆ ಮಾತಾಡ್ತಿದ್ದಾನೆ? ಬೈಬಲ್ ಕಂಪ್ಲೀಟ್ ಆಗಿದೆ, ಆದರೆ ಬೈಬಲ್ನ ವಾಕ್ಯಗಳಿಂದಲೇ, ದೇವರ ವಾಕ್ಯಗಳಿಂದಲೇ ಪವಿತ್ರ ಇವತ್ತು ನಮ್ಮ ಜೊತೆ ಮಾತಾಡ್ತಿದ್ದಾನೆ. ಬೈಬಲ್ ಬಿಟ್ಟು ದೇವರ ಆತ್ಮನ ಮಾತಾಡ್ತಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ನನ್ನ ಬಗ್ಗೆ ಸಾಕ್ಷಿ ಕೊಡ್ತಾನೆ, ನಾನು ಹೇಳಿರುವಂಥದ್ದೇನೆ ನನ್ನಲ್ಲಿರುವುಗಳಂತೆ ಪವಿತ್ರ ಆತ್ಮನು ಹೇಳ್ತಾನೆ. ಅದಕ್ಕೆ ಮೇಲಿರುವಂಥ ಎಲ್ಲ ಕಾರ್ಯಗಳು ಮಾಡಲು ದೇವರು ಯಾವಾಗಲೂ ಶಕ್ತನಾಗಿದೆ. ಮುಂಚೆ ನೋಡಿದೆವಲ್ಲ, ಬೆಂಕಿಯಲ್ಲಿ ಪೊದೆಯಲ್ಲಿ ದೇವರು ಮಾತನಾಡ್ದ, ಭೂಕಂಪಗಳಲ್ಲಿ ಮಾತನಾಡ್ದ, ಮಿಂಚುಗಳ ಗುಡುಗಳಲ್ಲಿ ಕಾಣಿಸ್ಕೊಂಡ, ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಆತನ ಮಾತನಾಡ್ದ, ನಡೆದ. ಹಾಗೆಲ್ಲ ಮಾಡಲು ಆತನ ಶಕ್ತನಾಗಿದೆ. ಆತನಿಗೆ ಮಾಡೋಕ್ಕಾಗಲ್ಲ ಅಂತಲ್ಲ, ಆದರೆ ಯಾವಾಗಲೂ ಹಾಗೆ ಮಾಡಬೇಕನ್ನುವಂಥ ಕಟ್ಟುಪಾಡುಗಳೇನಿಲ್ಲ. ಆತನ ಆಡಳಿತದಲ್ಲಿ ವಿಭಿನ್ನತೆ ಉಂಟು. ಹೌದು, ದೇವರು ಕೆಲವು ಸಾರಿ ನಮ್ಮನ್ನು ಅಪಾಯದಿಂದ ಅಪಘಾತದಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ. ನಾವು ಹೋಗುವ ಮಾರ್ಗವನ್ನು ಬದಲಾಯಿಸಿದೆ. ಎಷ್ಟೊಂದು ಸರಿ ನಾವು ಹೋಗ್ತಾ ಇರ್ತೇವೆ, ಯಾವುದೋ ರೈಟಿಗೆ ಹೋಗಬೇಕು ಅಥವಾ ಲೆಫ್ಟಿಗೆ ಹೋಗಬೇಕು, ರೈಟಿಗೆ ಹೋಗಬೇಕಿತ್ತು, 1ನೇ ಕ್ಲಾಸ್ ಹೋಗಬೇಕಿತ್ತು, ಆದರೆ ಹೋಯ್ತು 2ನೇ ಕ್ಲಾಸಲ್ಲಿ ಹೋಗೋಣ ಅಂತ ಹೋಗ್ತೇವೆ. ಆದರೆ ಆಮೇಲೆ ಹಿಂದೆ ನೋಡುವಾಗ ಅಥವಾ ನೆಕ್ಸ್ಟ್ ನ್ಯೂಸ್ ನೋಡುವಾಗ ಆ ಕ್ರಾಸ್ನಲ್ಲಿ ಏನೋ ಒಂದು ಅಪಘಾತ ಆಗಿತ್ತು. ದೇವರು ನಮ್ಮನ್ನು ತಪ್ಪಿಸ್ತಾನೆ. ಕನಸ್ಕೊಂಡೇ ಮಾಡಬೇಕಾಗಿಲ್ಲ. ಅನೇಕ ಸರಿ ನಾವು ಹೋಗಬೇಕಾಗಿರುವಂಥ ಪ್ರಯಾಣ ಮಾಡಬೇಕಾಗಿರುವಂಥ ಅಥವಾ ಏನೋ ಮಾಡಬೇಕಾಗಿರೋಂಥ ವಿಷಯಗಳಿಗೆ ಅಡೆತಡೆಗಳು ಉಂಟಾಗ್ತವೆ. ಅಡೆತಡೆ ಉಂಟಾಗಿ ಹೋಗಬೇಕಾಗಿರುವಂಥ ಟೈಮಿಗೆ ಹೋಗಲಾರ್ದೆ ಲೇಟಾಗಿ ಹೋಗ್ತೇವೆ. ಆದರೆ ನಂತರದಲ್ಲಿ ನಮ್ಗೆ ಗೊತ್ತಾಗ್ಬೋದು. ಅಂದರೆ ಎಲ್ಲ ಸಾರಿ ಗೊತ್ತಾಗುತ್ತೆ ಅಂತಲ್ಲ, ಆದರೆ ನೆಕ್ಸ್ಟ್ ಸಾರಿ ನಾವು ಲೇಟಾಗಿ ಬಂದೇ ಒಳ್ಳೆಯದಾಯಿತು, ತಕ್ಷಣ ಬಂದಿದ್ರೆ ಏನೋ ಆಗ್ತಾಯಿತ್ತು ಅಥವಾ ಏನೋ ಆಗಿತ್ತು, ಏನೋ ಒಂದು ಘಟನೆ ಸಂಭವಿಸಬೇಕಾಗಿತ್ತೇನೋ ಅಥವಾ ಇಂಥದ್ದಾಗಿತ್ತು ನಾವು ಕೇಳ್ತೇವೆ. ದೇವರನ್ನು ತಪ್ಪಿಸ್ತಾನೆ. ಕನಸಿನ ಮೂಲಕವಾಗಿ ತಪ್ಪಿಸ್ಬೇಕಂತಲ್ಲ. ಮತ್ತು ಅಷ್ಟೇ ಅಲ್ಲ, ಅನೇಕ ಸಾರಿ ದೇವರು ನಮ್ಮ ಪ್ಲ್ಯಾನನ್ನೇ ಕ್ಯಾನ್ಸಲ್ ಮಾಡ್ತಾನೆ. ನಾವು ಹೀಗೆ ಮಾಡಬೇಕು ಅಂದ್ಕೊಂಡಿರ್ತೇವೆ, ಹೇಳಿರ್ತೇವೆ, ಎಲ್ಲ ಮಾಡಿರ್ತೇವೆ. ಅದೇ ಸಮಯಕ್ಕೆ ಬಂದಾಗ ನಾವು ಮಾಡೋದನ್ನು ಏನಂತಾರೆ ಕ್ಯಾನ್ಸಲ್ ಆಗಿರುತ್ತೆ. ಅನೇಕ ಸಾರಿ ನಾವು ಭಾಳ ಬೇಜಾರು ಮಾಡ್ಕೋತೇವೆ, ಈಗ ಹೇಳಿದೆವು ಅದಾಯ್ತು. ಹೌದು, ನಮ್ಮ ಹಿತಕ್ಕೋಸ್ಕರ ದೇವರು ಅನೇಕ ಸಾರಿ ಪರಿಪೂರ್ಣ ಪ್ಲ್ಯಾನನ್ನೇ ಕ್ಯಾನ್ಸಲ್ ಮಾಡ್ಬೋದು.